ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 9 ಪಾಯಿಂಟ್ಸ್ ಡೌನ್ ಆಗಿ 60,105ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 19 ಪಾಯಿಂಟ್ಸ್ ಡೌನ್ ಆಗಿ 17,895ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 218 ಪಾಯಿಂಟ್ಸ್ ಗೈನ್ ಆಗಿ 42,232ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು FIIಸು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 3,208 ಕ್ರೋರ್ಸ್ ಸೆಲ್ ಮಾಡಿದ್ರೆ DIಸು 2,430 ಕ್ರೋರ್ಸ್ ಬೈ ಮಾಡಿದ್ದಾರೆ. ನಿನ್ನೆ ಈಕ್ವಿಟಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫೆಡ್ ಚೇರ್ಮನ್ ಆಗಿರುವಂಥ ಪವಲ್ ಅವರು ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಲ್ವಾ. ಆದರೆ ಅವರು ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಾದರೂ ಆರ್ ಇನ್ಫ್ಲೇಷನ್ ರಿಲೇಟೆಡ್ ಆಗಾದರೂ ಬಡ್ಡಿ ರೇಟ್ಗಳ ಬಗ್ಗೆ ಎಲ್ಲೂ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಅವ್ರು ಮಾತಾಡಿದ್ದೆಲ್ಲನೂ ಸೆಂಟ್ರಲ್ ಬ್ಯಾಂಕ್ಸ್ ಒಂದು ಇಂಡಿಪೆಂಡೆನ್ಸ್ ಬಗ್ಗೆ ಆ್ಯಂಡ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸು ಆ್ಯಂಡ್ ನಾನ್ ಇಂಟರ್ಫಿಯರೆನ್ಸ್ ಬಗ್ಗೆ. ಸೊ ಹೇಳಬೇಕಂದ್ರೆ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡೋ ಥರ ಅಪ್ಡೇಟ್ ಅವರು ಒಂದೂ ಮಾಡಲಿಲ್ಲ. ಇದು ಕಾರಣವಾಗಿ ಓವರ್ನೈಟಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ದೊಡ್ಡ ಚೇಂಜಸ್ ಏನು ಬರಲಿಲ್ಲ. ಆ್ಯಂಡ್ ಸಡನ್ ಆಗಿ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಓಪನ್ ಆದಮೇಲೆ ಫಾಲ್ ಆಗಿವೆ ಆ್ಯಂಡ್ ವಿತಿನ್ ಎ ಮಿನಿಟ್ಸ್ನಲ್ಲಿ ಅಗೈನ್ ಭಾರಿ ಮೊತ್ತದಲ್ಲಿ ಅಪ್ಸೈಡ್ಗೆ ಬಂದು ಸ್ಟೆಬಿಲೈಸ್ ಅಂದು ಆಗಿದೆ. ಥ್ರೂಔಟ್ ದ ಸೆಷನ್ ಟೋಟಲ್ ಆಗಿ ಕನ್ಸಲ್ಟೇಷನ್ ಕಾಣಿಸಿದೆ ಇವತ್ತು ನಮಗೆ. ಆ್ಯಂಡ್ ಈ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಪರ್ಟಿಕ್ಯುಲರ್ ಆಗಿ ಫ್ರೈಡೆಯಿಂದ ನೋಡಿದ್ರೆ ಫ್ರೈಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ ನೋಡಿದ್ರೆ ಈ 3 ಡೇಸಿಂದಾನು ಆಪ್ಷನ್ ಸೆಲ್ಲರ್ಸ್ಗೆ ಅಷ್ಟು ಬೆಟರಾಗಿ ಕಾಣಿಸ್ತಿಲ್ಲ. ಬಿಕಾಸ್ ಇಂಟ್ರಾಡೇನಲ್ಲಿ ಸ್ವಿಂಗ್ಸ್ ಹೇಗಿದೆ ಅಂದರೆ ಈವನ್ ಓವರ್ನೈಟ್ ಗ್ಯಾಪ್ ಅಪ್ಸ್ ಆ್ಯಂಡ್ ಗ್ಯಾಪ್ ಡೌನ್ಸನ್ನು ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಆಪ್ಷನ್ ಸೆಲ್ಲರ್ಸ್ನ ಇಂಪ್ಯಾಕ್ಟ್ ಮಾಡ್ತಾನೆ ಬರ್ತಿವೆ. ಆ್ಯಂಡ್ FIIಸು ಲಾಸ್ಟ್ 13 ಟ್ರೇಡಿಂಗ್ ಸೆಷನಿಂದಾನು ಕಂಟಿನ್ಯೂಸ್ಲಿ ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾನೆ ಬರ್ತಿದ್ದಾರೆ. ಆ್ಯಂಡ್ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರೆ ಎಮರ್ಜಿಂಗ್ ಮಾರ್ಕೆಟ್ಸು ಒಂದು ಫಂಡ್ ಫ್ಲೋ ನೀವು ಗಮನಿಸ್ತಾ ಇದ್ರೆ FIIಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ $1.3 ಬಿಲಿಯನ್ ಹತ್ರ ಸೆಲ್ ಮಾಡ್ತಾ ಇದ್ರೆ ತೈವಾನ್ ಮಾರ್ಕೆಟ್ಸಲ್ಲಿ $2.2 ಬಿಲಿಯನ್ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಸೌತ್ ಕೊರಿಯಾ ಮಾರ್ಕೆಟ್ನಲ್ಲಿ $1.3 ಬಿಲಿಯನ್ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದ ಲಾಸ್ಟ್ 1 ವೀಕ್ ಡೇಟಾ ನೀವು ಗಮನಿಸ್ತಾ ಇದ್ರೆ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ದೊಡ್ಡದಾಗಿ ನಮಗೆ ಮೂವ್ ಕಾಣಿಸಲ್ಲ. ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ಆಗಿರೋಂಥ ತೈವಾನ್ 2.6%, ನಿಕಾಯಿನೂ ಅಪ್ಸೈಡ್ಗೆ ಮೂವ್ ಆಗಿದೆ. ಇಲ್ಲಿ ಹೇಳಬೇಕಂತ ಅನ್ಕೊಂತಿರೋದು ಎಮರ್ಜಿಂಗ್ ಇಕ್ವಿಟಿ ಮಾರ್ಕೆಟ್ಸ್ ಇಂಡಿಯಾ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಸೆಲ್ ಆಫ್ ಜಾಸ್ತಿ ಆಗಿದೆ. ಆ್ಯಂಡ್ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸಲ್ಲಿ ಲೈಕ್ ತೈವಾನ್, ಸೌತ್ ಕೊರಿಯಾ ಇದರಲ್ಲಿ ಫಂಡ್ಸ್ ಅಂತೂ ಜಾಸ್ತಿ ಫ್ಲೋ ಆಗ್ತಿದೆ. ಫ್ರೆಂಡ್ಸ್, ನಾಳೆ ನಮಗೆ ಸೆಷನು ತುಂಬ ಇಂಪಾರ್ಟೆಂಟ್ ಸೆಷನ್. ಬಿಕಾಸ್ ನಾಳೆ US CPI ಇನ್ಫ್ಲೇಷನ್ ಡೇಟಾ ಎಂಡ್ ಆಫ್ ದ ಡೇ ಅಪ್ಡೇಟ್ ಆಗುತ್ತೆ. ಅದರಿಂದ ನಾಳೆ ನಮ್ಮ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಲ್ಲ. ನಾಳೆ ಬರೋವಂಥ US CPI ಇನ್ಫ್ಲೇಷನ್ ಡೇಟಾ ಆ್ಯಂಡ್ ನೆಕ್ಸ್ಟ್ ಡೇ ಬರೋವಂಥ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ನಾಳೆ ನಮ್ಮ ಇಂಡಿಯಾಗೆ ಸಂಬಂಧಿಸಿರುವ ಡಿಸೆಂಬರ್ CPI ಡೇಟಾ ಅಪ್ಡೇಟ್ ಆಗುತ್ತೆ. ನವೆಂಬರ್ಗೆ ಸಂಬಂಧಿಸಿರುವ IIP ಡೇಟಾನು ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಇನ್ಫೋಸಿಸ್ ಆ್ಯಂಡ್ HCL ಟೆಕ್ನಾಲಜಿ ರಿಸಲ್ಟ್ಸು ಬರುತ್ತೆ. ಆ್ಯಂಡ್ ವೀಕ್ಲಿ ಆಪ್ಷನ್ ಎಕ್ಸ್ಪೈರಿನೂ ನಾಳೆ ಸೆಷನಲ್ಲಿ ಇರುತ್ತೆ. ಆ್ಯಂಡ್ January 4th ನಮಗಿರೋವಂಥ ಟ್ರೇಡಿಂಗ್ ಸೆಷನ್ಸ್ ನೀವು ಗಮನಿಸ್ತಾ ಇದ್ರೆ January 4th ಐ ಥಿಂಕ್ ಆಲ್ಮೋಸ್ಟ್ 190 ಪಾಯಿಂಟ್ಸ್ ಹತ್ರ ನಿಫ್ಟಿ ಫಾಲ್ ಆಗಿದೆ. ಅದಾದಮೇಲೆ ಇನ್ನೊಂದು 5 ಪಾಯಿಂಟ್ಸ್ ಫಾಲ್ ಆಗಿದೆ. ಅದಾದಮೇಲೆ 133 ಪಾಯಿಂಟ್ಸ್ ಆ್ಯಂಡ್ ರೀಸೆಂಟಾಗಿ January 9th 242 ಪಾಯಿಂಟ್ಸು ಗೈನ್ ಆಗಿ ಸಡನ್ ಆಗಿ ನೆಕ್ಸ್ಟ್ ಡೇನಲ್ಲೇ 187 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗಿದೆ. ಇವತ್ತಿನ ಟ್ರೇಡಿಂಗ್ ಸೆಷನಲ್ಲೂ ಫಸ್ಟ್ ಫ್ಯೂ ಮಿನಿಟ್ಸಲ್ಲಿ ವೋಲ್ಟಾಲಿಟಿ, ಅದಾದಮೇಲೆ ಕಂಪ್ಲೀಟ್ ಕನ್ಸಾಲ್ಟೇಷನ್. ಓವರಾಲ್ ಆಗಿ January 4th ತಗೊಂಡ್ರೆ ಎಕ್ಸೆಪ್ಟ್ 1 or 2 ಡೇಸು ಒಂದು ಬಿಗ್ ವೋಲಟಿಲಿಟಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಜಾನ್ವರಿ ಸ್ಟಾರ್ಟಿಂಗಿಂದ ಕಾಣಿಸ್ತಾನೆ ಇದೆ. ಪರ್ಸ್ನಲಿ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಅಗೇನ್ ಹೇಳ್ತಿದ್ದೀನಿ, 18,350 ಝೋನ್ ಅಬೋವ್ ಮಾರ್ಕೆಟ್ ಬಂದು ಸಸ್ಟೈನ್ ಆಗದೆ ಇರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ನಿಯರ್ ಟರ್ಮ್ ವ್ಯೂ ಬೇರಿಶ್ ಆಗಿ ಇಡ್ತಿದ್ದೀನಿ. ಇಫ್ ಎನಿ ರಿವರ್ಸಲ್ ಫ್ರಮ್ ರೆಸಿಸ್ಟೆಂಟ್ ಆರ್ ಸಪೋರ್ಟ್ ಬ್ರೇಕ್ ಆದಾಗಲೇ ಸೆಲ್ಲಿಂಗ್ ಆಪರ್ಚುನಿಟಿಗೋಸ್ಕರ ನೋಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಸೆಬಿಯಿಂದ ELSS ಫಂಡ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇಲ್ಲಿವರೆಗೂ ಟ್ಯಾಕ್ಸ್ ಸೇವ್ ಮಾಡಬೇಕಂತ ಅಂದ್ಕೊಂಡ್ರೆ ELSS ಮ್ಯೂಚುವಲ್ ಫಂಡ್ಸು ಇನ್ವೆಸ್ಟ್ ಮಾಡ್ತಾ ಬರ್ತಿದ್ವಲ್ಲ. ಆದರೆ ಈ ELSS ಇನ್ವೆಸ್ಟ್ಮೆಂಟ್ಸ್ ಹೇಗಿರುತ್ತೆ ಅಂದರೆ ಮೋಸ್ಟ್ ಆಫ್ ದಿ ಮ್ಯೂಚುವಲ್ ಫಂಡ್ಸ್ ಎಲ್ಲನೂ ಆಕ್ಟಿವ್ ELSS ಮ್ಯೂಚುವಲ್ ಫಂಡ್ಸ್ಗೆ ಆಫರ್ ಮಾಡ್ತಾ ಇರ್ತಾರೆ. ಸೊ ದಟ್ ಅವ್ರಿಗೆ ಎಕ್ಸ್ಪೆನ್ಸಿವ್ ರೇಷಿಯೋ ಜಾಸ್ತಿ ಇರುತ್ತೆ. ಬಿಕಾಸ್ ಆಕ್ಟಿವ್ ಆಗಿದ್ದರೆ ಫಂಡ್ ಮ್ಯಾನೇಜರ್ ಕಾಸ್ಟ್ ಅಂತ ಹೇಳಿ ನಮ್ಮ ಹತ್ರ ಹಣ ಜಾಸ್ತಿ ತಗೋಬಹುದು. ಆ್ಯಂಡ್ ಸೆಬಿ ಅವ್ರ ರೂಲ್ಸ್ ಪ್ರಕಾರ ಯಾವುದಾದ್ರೂ ಒಂದು ಕ್ಯಾಟಗರಿ ಆ್ಯಂಡ್ ಪರ್ಟಿಕ್ಯುಲರ್ ಸ್ಕೀಮ್ನಲ್ಲಿ ಒಂದು ಮ್ಯೂಚುವಲ್ ಫಂಡ್ ಮಾತ್ರನೇ ಇರಬೇಕು. ಇಫ್ ಇನ್ ಕೇಸು ನಾನೊಂದು ಫಂಡ್ ಹೌಸ್ ಅಂತ ಆದರೆ ನಾನು ELSS ರಿಲೇಟೆಡ್ ಆಗಿ ಒಂದು ಮ್ಯೂಚುವಲ್ ಫಂಡ್ನ ನಿಮ್ಗೆ ಆಫರ್ ಮಾಡಿರಬೇಕು. ಅದರಿಂದ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಆಫರ್ ಮಾಡ್ತಿರೋರು ಅವರು ಇಲ್ಲಿವರೆಗೂ ಪ್ಯಾಸಿವ್ ELSS ಮ್ಯೂಚುವಲ್ ಫಂಡ್ನ ಆಫರ್ ಮಾಡ್ತಿಲ್ಲ. ಆಕ್ಟಿವ್ ಅಂದರೆ ಒಂದು ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಲ್ವಾ. ಮತ್ತು ಈ ಪ್ಯಾಸಿವ್ ELSS ಮ್ಯೂಚುವಲ್ ಫಂಡ್ ಅಂದರೆ ಏನು? ಪ್ಯಾಸಿವ್ ಅಂದರೆ ಯಾವುದಾದ್ರೂ ಇಂಡೆಕ್ಸ್ ಆದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟಾಕ್ಸ್ ಟ್ರ್ಯಾಕ್ ಮಾಡ್ತಾ ಅದರಲ್ಲಿ ಇನ್ನು ಯಾವುದಾದ್ರೂ ಫಂಡ್ ಮ್ಯಾನೇಜರ್ ಒಂದು ಇಂಟರ್ವೆನ್ಷನ್ ಇಲ್ಲದೆ ಫಿಕ್ಸೆಡ್ ರೇಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಹೋಗುತ್ತೆ. ಸೊ ದಟ್ ಅಲ್ಲಿ ನಮಗೆ ಎಕ್ಸ್ಪೆನ್ಸಿವ್ ರೇಷಿಯೋ ಕಮ್ಮಿ ಇರ್ತಾ ಬೆಟರ್ ರಿಟರ್ನ್ಸ್ ಬರುತ್ತೆ.
ಅದರಿಂದ ಇಲ್ಲಿವರೆಗೂ ಮೋಸ್ಟ್ ಆಫ್ ದಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎಲ್ಲಾನು ಆಕ್ಟಿವ್ ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ನೇ ಆಫರ್ ಮಾಡ್ತಾ ಬಂದಿದ್ದಾರೆ. ಆದರೆ ಸೆಬಿ ಅವರು ಒಂದು ಬಿಗ್ ಪಾಸಿಟಿವ್ ಅಪ್ಡೇಟ್ ಅಂತೂ ರಿಲೀಸ್ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಫಂಡ್ ಹೌಸಲ್ಲಿ ಇಲ್ಲಿವರೆಗೂ ಆಕ್ಟಿವ್ ಮ್ಯೂಚುವಲ್ ಫಂಡ್ ಇಎಲ್ಎಸ್ಎಸ್ ಸ್ಕೀಮ್ನಲ್ಲಿ ಭಾಗವಾಗಿ ಆಫರ್ ಮಾಡ್ತಾ ಇದ್ರೆ ಅವರು ಪ್ಯಾಸಿವ್ ಇಎಲ್ಎಸ್ಎಸ್ ಫಂಡ್ ಆಫರ್ ಮಾಡಬಹುದು. ಪ್ರೊವೈಡರ್ಸ್ ಎಕ್ಸಿಸ್ಟಿಂಗ್ ಆಗಿ ಆಫರ್ ಮಾಡ್ತಿದ್ದಾರಲ್ವಾ ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ಗೆ ಫಂಡ್ ಫ್ಲೋನ ಸ್ಟಾಪ್ ಮಾಡಿದ ಮೇಲೆ ಎಕ್ಸಿಸ್ಟಿಂಗ್ ಆಗಿ ಅವ್ರಿಗೊಂದು ಆಕ್ಟಿವ್ ಮ್ಯೂಚುವಲ್ ಫಂಡ್ ಆದ್ರೂ ಇಎಲ್ಎಸ್ ಸ್ಕೀಮ್ ಇದ್ರೆ ಅದರಲ್ಲಿ ಬರ್ತಿರುವಂಥ ಫಂಡ್ಸ್ನ ಆರ್ ಸಬ್ಸ್ಕ್ರಿಪ್ಷನ್ ಸ್ಟಾಪ್ ಆದಮೇಲೆ ಅವರು ಪ್ಯಾಸಿವ್ ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ನ ಆಫರ್ ಮಾಡಬಹುದು. ಅಂಡ್ 3 years ಆದಮೇಲೆ 2 ಫಂಡ್ನ ಮರ್ಜ್ ಮಾಡಬೇಕಾಗುತ್ತೆ ಅನ್ನೋ ಥರ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ಆಫರ್ ಮಾಡ್ತಾ ಇದ್ರೆ ಆ ಫಂಡ್ ಹೌಸಸ್ಗೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ನ ಆಫರ್ ಮಾಡಲ್ಲ, ಬಿಕಾಸ್ ಅವ್ರಿಗೆ ರೆವೆನ್ಯೂ ಕಮ್ಮಿ ಆಗತ್ತಲ್ವಾ. ಆದರೆ ಕಾಂಪಿಟೇಷನ್ ಜಾಸ್ತಿ ಆದರೆ ಜಾಸ್ತಿ ಜನ ಪ್ಯಾಸಿವ್ ಮ್ಯೂಚುವಲ್ ಫಂಡ್ನ ಆಫರ್ ಮಾಡ್ತಾ ಇದ್ರೆ ಥ್ರೂ ದಟ್ ಕಾಂಪಿಟೇಷನ್ ಮಾರ್ಕೆಟ್ ಶೇರು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾದ್ರೂ ಈ ಮ್ಯೂಚುವಲ್ ಫಂಡ್ ಹೌಸಸ್ ಪ್ಯಾಸಿವ್ ಇಎಲ್ಎಸ್ಎಸ್ ಫಂಡ್ನ ಆಫರ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಯಾರಾದರೂ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಲಾಂಗ್ ಟರ್ಮಲ್ಲಿ ಅನ್ಕೊಳ್ಳೋವಾಗ ಟ್ಯಾಕ್ಸ್ ಅಡ್ವಾಂಟೇಜನ್ನು ಪಡೆಯೋದಕ್ಕೆ ಇಲ್ಲಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಪ್ಯಾಸಿವ್ ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ಸು ನಮಗೆ ಜಾಸ್ತಿ ಕಾಣಿಸುತ್ತೆ. ಆಲ್ರೆಡಿ ಸ್ವಲ್ಪ ಮ್ಯೂಚುವಲ್ ಫಂಡ್ಸು ಕೇವಲ ಪ್ಯಾಸಿವ್ ಇಎಲ್ಎಸ್ಎಸ್ ಮ್ಯೂಚುವಲ್ ಫಂಡ್ನೇ ಆಫರ್ ಮಾಡ್ತಿದೆ. ಆದರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಟ್ರೆಂಡು ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲೂ ಫಾಲೋ ಆಗೋದಕ್ಕೆ ಚಾನ್ಸ್ ಇದೆ. ಫ್ರೆಂಡ್ಸ್, ಇಂಡಿಯಾದಲ್ಲಿ ಬಾಂಡ್ ಮಾರ್ಕೆಟ್ ಈಕ್ವಿಟಿ ಮಾರ್ಕೆಟ್ ಅಂದರೆ ತುಂಬ ದೊಡ್ಡದು. ಬಟ್ ಇಲ್ಲಿವರೆಗೂ ಬಾಂಡ್ ಮಾರ್ಕೆಟ್ನಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ತುಂಬ ಕಮ್ಮಿ ಇದೆ. ಇದಕ್ಕೆ ರೀಸನ್ ಇಲ್ಲಿವರೆಗೂ ಬಾಂಡ್ಸ್ ಯಾವುದಾದ್ರೂ ಕಂಪ್ನೀಸ್ ಇಶ್ಯೂ ಮಾಡ್ತಾ ಇರುತ್ತಲ್ವ, ಅದನ್ನು ಮೋಸ್ಟ್ ಆಫ್ ದಿ ಕಂಪ್ನೀಸು ಪ್ರೈವೇಟ್ ಪ್ಲೇಸ್ಮೆಂಟ್ ರೂಟ್ನಲ್ಲಿ ಇಶ್ಯೂ ಮಾಡ್ತಾ ಇರುತ್ತೆ. ಅದರಿಂದ ಅದರಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆದರೂ ಆರ್ HNIs ಆದರೆ ಪಾರ್ಟಿಸಿಪೇಟ್ ಮಾಡೋವರು. ಅಂಡ್ ಅದಲ್ಲದೆ ಈ ಬಾಂಡ್ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿನೂ ತುಂಬ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಬಾಂಡ್ ತೊಗೊಂಡಿದ್ವಿ, ಆ ಬಾಂಡ್ ಮೆಚೂರಿಟಿ ಆಗೋ ಒಳಗೆ ನಾವು ಸೆಲ್ ಮಾಡಬೇಕಂತ ಅಂದ್ಕೊಂಡ್ರೆ ಆ ಟೈಮಲ್ಲಿರುವಂಥ ಇಂಟ್ರೆಸ್ಟ್ ರೇಟ್ಸು ಈ ಥರ ವೇರಿಯಸ್ ಇಶ್ಯೂಸು ಲಿಂಕಪ್ ಆಗಿರುತ್ತೆ. ಅದರಿಂದ ಅದರೊಂದು ಲಿಕ್ವಿಡಿಟಿ ಕಮ್ಮಿ ಇರುತ್ತೆ. ಸೊ ಇವೆಲ್ಲ ರೀಸನ್ಸಿಂದಾನೇ ಇಲ್ಲಿವರೆಗೂ ಬಾಂಡ್ ಮಾರ್ಕೆಟ್ ರಿಟೇಲ್ ಪಾರ್ಟಿಸಿಪೇಷನ್ ಅನ್ನೋದು ತುಂಬ ನೆಗ್ಲಿಜಿಬಲ್ ಪಾರ್ಟಿಸಿಪೇಷನ್. ಆದರೆ ಈಗ ಬಾಂಡ್ ಮಾರ್ಕೆಟ್ ಮೇಲೆ ರಿಟೇಲ್ ಒಂದು ಇಂಟ್ರೆಸ್ಟ್ನು ಜಾಸ್ತಿ ಬೆಳೀತಾ ಇದೆ ಅಲ್ವಾ. ಅದರಿಂದ ರೀಸೆಂಟಾಗಿ ಈ ಬಾಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಬಿ ಅವರು ವೇರಿಯಸ್ ಚೇಂಜಸ್ನ ತೊಗೊಂಬರ್ತಿದ್ದಾರೆ. ನಾವು ಈ ಬಾಂಡ್ ಮಾರ್ಕೆಟು ಇಲ್ಲಿವರೆಗೂ ಎಕ್ಸ್ಚೇಂಜಸ್ಸು ಕಾರ್ಪೊರೇಟ್ ಬಾಂಡ್ ಇನ್ ಬೇಸಸ್ನಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ನ ಲಾಂಚ್ ಮಾಡ್ಕೋಬಹುದು ಅನ್ನೋ ಥರ ಸೆಬಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅಂಡ್ ಕಾರ್ಪೊರೇಟ್ ಬಾಂಡ್ ಇಂಡೆಕ್ಸ್ ಅಂಡ್ FNO ನಲ್ಲಿ ಲಾಂಚ್ ಮಾಡುವಂಥ ಸೆಕ್ಯೂರಿಟೀಸ್ ಎಲ್ಲಾನು AA+ ಅಂಡ್ ಅದಕ್ಕಂದ್ರೆ ಅಬೋವ್ ಇರುವಂಥ ಸೆಕ್ಯೂರಿಟೀಸ್ ಮಾತ್ರನೇ ಅಲೋ ಮಾಡೋ ಥರ ಇವರು ಶೇರ್ ಮಾಡ್ತಿದ್ದಾರೆ. ಈ AA+ ಅಂಡ್ ಅದಕ್ಕಂದ್ರೆ ಅಬೋವ್ ಇರುವಂಥ ರೇಟಿಂಗ್ಸು ಏನೀಗ ಕನ್ಸಿಡರ್ ಮಾಡಬೇಕಂತ ಇವ್ರು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಕ್ರಿಸಲ್ ರೇಟಿಂಗ್ಸ್ನ ಹೈಯೆಸ್ಟ್ ರೇಟಿಂಗ್ಸ್ ಯಾವುದಾದ್ರೂ ಬಾಂಡ್ಸ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ರಿಸ್ಕ್ ಕಮ್ಮಿ ಇರೋವಂಥ ಬಾಂಡ್ಸು ರೇಟಿಂಗ್ಸು ಏಜೆನ್ಸಿ ತುಂಬ ಕಮ್ಮಿ ರೇಟಿಂಗ್ಸೇ ಕೊಡ್ತಾ ಇರುತ್ತೆ. ಸೊ ಹಂಗಾದ್ರೆ ಈ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ರಿಟೇಲರ್ಸ್ ಇನ್ವೆಸ್ಟ್ ಮೇಲೆ ರಿಸ್ಕ್ ಕಮ್ಮಿ ಮಾಡೋದಕ್ಕೋಸ್ಕರ ಈ FNO ತೊಗೊಂಬಂದು ಬಾಂಡ್ಸ್ ಎಲ್ಲಾನು AA+ ಅದಕ್ಕಂದ್ರೆ ಅಬೋವ್ ಇರುವಂಥ ಕಾರ್ಪೊರೇಟ್ ಬಾಂಡ್ಸಲ್ಲಿ ಅಲೋ ಮಾಡಬೇಕನ್ನೋ ಥರ ಹೇಳಿ ಸೆಬಿ ಅವರು ಈ ರೂಲ್ನ ಪಾಸ್ ಮಾಡಿದ್ದಾರೆ. ಆ್ಯಂಡ್ ಇವರು ತೊಗೊಂಬರೋಂಥ ಕಾರ್ಪೊರೇಟ್ ಬಾಂಡ್ಸು ಇಂಡೆಕ್ಸ್ ಫ್ಯೂಚರ್ ಟ್ರೇಡಿಂಗ್ ಅವರ್ಸು ಮಾರ್ನಿಂಗ್ 9 AM ಇಂದ ಈವ್ನಿಂಗ್ 5 ಇರುತ್ತಂತೆ ಶೇರ್ ಮಾಡ್ತಿದ್ದಾರೆ. ರಿಟೇಲ್ ಪಾರ್ಟಿಸಿಪೇಷನ್ ಇನ್ ಬಾಂಡ್ ಮಾರ್ಕೆಟಲ್ಲಿ ಜಾಸ್ತಿ ಮಾಡೋದಕ್ಕೆ ಸೆಬಿ ಅವರು ಯಾವ ಥರ ಸ್ಟೆಪ್ಸ್ ಆದರೂ ತೊಗೊಂಬರ್ತಿದ್ದಾರಲ್ವ, ಇದನ್ನು ರಿಯಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿಂದ ರಿಟೇಲರ್ಸನ್ನು ಈ ಬಾಂಡ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇರುತ್ತೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,840 ಆ್ಯಂಡ್ ಅದರ ಬಿಲೋ 17,770. ಇಲ್ಲಿಂದ ಟಾಪ್ ಸೈಡು 18,020 ಆ್ಯಂಡ್ ಅದರ ಅಬೋವ್ 18,120. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 41,920 ಆ್ಯಂಡ್ ಅದರ ಬಿಲೋ 41,620. ಇಲ್ಲಿಂದ ಅಬೋವ್ 42,450 ಆ್ಯಂಡ್ ಅದರ ಅಬೋವ್ 42,590. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಇರುವಂಥ ಡೇಟಾನ ಕಂಬೈನ್ ಮಾಡ್ತಿದ್ರೆ 18,000 ಹತ್ರ ಕಾಲ್ ರೈಟಿಂಗ್ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಪ್ಯಾರಲಲ್ ಆಗಿ ಪುಟ್ ರೈಟಿಂಗು ಅಲ್ಲಿದೆ. ಅದರಿಂದ 18,000 ರೆಸಿಸ್ಟೆಂಟ್ ಅಂತ ಅನ್ಕೊಂತಿಲ್ಲ. 18,200 ಟು 18,300 ಹತ್ರ ಕಾಲ್ ರೈಟಿಂಗ್ ಅನದರ್ ಲೆವೆಲ್ಸ್ ಬಿಲ್ಡ್ ಆಗ್ತಿದೆ. ಅದರಿಂದ ನಾನು ಪರ್ಸ್ನಲಿ 18,300ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಫಾರ್ ಸಪೋರ್ಟು 17,500ನ ಸೇಫ್ ಸೈಡ್ ನೋಡಬೇಕಂತ ಅನ್ಕೊಳ್ಳೋರು ಗಮನಿಸ್ಬೋದು. ಇಲ್ಲ ಅಂದರೆ 17,800ನ ಇಮಿಡಿಯೇಟ್ ಆಗಿರುವಂಥ ಸಪೋರ್ಟ್. ಇಫ್ ಅದ ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆದಮೇಲೆ ಒನ್ ಟ್ರೇಡಿಂಗ್ ಸೆಷನ್ ಆದರೂ ಕ್ಲೋಸ್ ಆದಮೇಲೆ ನೆಕ್ಸ್ಟು 17,500ಗೆ ಮೂವ್ ಆಗ್ಬೋದು. ಇಲ್ಲ ಅಂತ ಅಂದ್ಕೊಂಡ್ರೆ 17,800ನ ನಿಯರ್ ಟರ್ಮ್ ಸಪೋರ್ಟ್ ಆಗಿ ನೋಡ್ಬೋದು. 17,500 ಟು 18,300 ಈ 800 ಪಾಯಿಂಟ್ ರೇಂಜ್ನ ಗಮನಿಸ್ಬೋದು. ಆ ರಿಸ್ಕ್ ತಗೊಳ್ಳೋ ಅಂತ ಅಂದ್ಕೊಳ್ಳೋರು 17,800 ಟು 18,300 ಈ 500 ಪಾಯಿಂಟ್ ರೇಂಜನ್ನು ಆಪ್ಷನ್ ಸೆಲ್ಲರ್ಸು ಅಪ್ಕಮಿಂಗ್ ಟೈಮ್ಸಲ್ಲಿ ನಿಫ್ಟಿ ರೇಂಜಾಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.
ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.